ನೋಡಿರಿ ಯಾತಕ್ಕೆ ನಾವು ಸಫರಿನ ಬೇಡ ಅಂತಿದ್ದೀವಿ ಅಂತಂದರೆ, ರಾತ್ರಿ ಟೈಮು ಕರೆಂಟ್ ಕೊಡ್ತಾರೆ. ನಾವು ರೈತರು ಇವಾಗ ಬೇಸಿಗೆ ಟೈಮು ಮಳೆ ಬರ್ತಾಯಿಲ್ಲ. ಇವಾಗ ನೀರು ಓಡ್ತಾ ಇದೆ, ಇಲ್ಲಿ ನೋಡಿರಿ ಕಣ್ಣು ಕೊಡ್ತಾ ಇದೆ, ಇಲ್ಲಿ ನೋಡಿಲಿ ಗಮನಿಸ್ತಾರಲ್ಲಿ. ಹಾಂ, ಅಷ್ಟೊತ್ತಿಂದ ಅಲ್ಲಿ ನೋಡಿಲಿ ಅದನ್ನೇ ಗಮನಿಸಲಿ. ರೈತನ ಪರಿಸ್ಥಿತಿ ಇದು. ನಾವು ಸಫರಿನ ಯಾತಿಗೆ ಬೇಡ ಅಂತೀವಿ ಅಂತಂದರೆ, ರಾತ್ರಿ ಟೈಮು ಮೊದಲು ನಾವು 12 ಗಂಟೆ 1 ಗಂಟೆ 2 ಗಂಟೆಲೆಲ್ಲ ರಾತ್ರಿ ಟೈಮಲ್ಲೆಲ್ಲ ಬರ್ತಿದ್ವಿ ನಾವು ಜಮೀನಿಗೆ. ಆದರೆ ಯಾವುದೇ ಥರದ ನಮ್ಗೆ ಪ್ರಾಣಿ ಭಯ ಅನ್ನೋದೇ ಇರಲಿಲ್ಲ. ಇತ್ತೀಚೆಗೆ ಪ್ರಾಣಿ ಭಯ ಎಷ್ಟಾಗಿದೆ ಅಂತಂದರೆ, ಇವಾಗ ಬೇಸಿಗೆ ಟೈಮು ಮಳೆ ಆಗ್ತಾಯಿಲ್ಲ, ರಾತ್ರಿ ಟೈಮ್ ನೀರು ಮಡಗಲೇಬೇಕು. ಹಾಗೂ ಕೆಲವೊಂದು ಫಸ್ಟ್ಗಳಿರ್ತಾವೆ, ಕಾವಲು ಕಾಯ್ಕೊಳ್ಳೇಬೇಕು ನಾವು. ನೋಡಿ ಅಲ್ಲಿ ಅಷ್ಟೊತ್ತಿಂದ್ವಿ 3 ಮರಿಯವು ಇದ್ದಾವೆ, ಒಂದು ದೊಡ್ಡದು ಇದೆ ಚಿರತೆ, ಅಷ್ಟೊತ್ತಿಂದು ಕಣ್ಣು ಕೊಡ್ತಾ ಇದೆ. ಈ ಥರ ಆದ್ರೆ ನಾವು ನೋಡಿರಿ ಇವಾಗ ಕ್ಲಿಯರಾಗಿ ಕಾಣಿಸ್ತಾಯಿದೆ ನಮಗೆ. ಈ ಥರ ಆದರೆ ನಾವು ಏನು ಮಾಡೋದು? ರೈತರು ಅಲ್ಲೇ ಇದ್ದಾವೆ, ನಾವು ಎಷ್ಟೇ ಕೂಗಿದ್ರೂ ಹೋಗ್ತಾಯಿಲ್ಲ. ಡೈಲಿ ಇದೇ ಥರ ಆಗಿದೆ. ಇವ್ರನ್ನ ಹಿಡಿದಿ ಅಂತಂದರೆ ಅರಣ್ಯ ಇಲಾಖೆದವರು ರೈತರು ಕುಂತ್ಕೊಂಡ್ರೆ ಸ್ಟ್ರೈಕ್ ಮಾಡಿದ್ರೆ ಇದು ಮಾಡ್ತಾರೆ. ಒಬ್ಬ ಅಧಿಕಾರಿ ಸಹ ಬರಲ್ಲ. ಈ ಥರ ಅಲ್ಲಿ ನೋಡಿ, ಅಲ್ಲಿ ಅಲ್ಲೇ ಇದ್ದಾವೆ, ಅಷ್ಟೊತ್ತಿಂದ ಹೋಗ್ತಾನೆ ಇಲ್ಲ ಅದು. ಇವಾಗ ನಾನು ಅದೇ ಕಡೆ ಹೋಗ್ಬೇಕು ನೀರು ಆಫ್ ಮಾಡೋಕೆ. ನೋಡಿ ಅಲ್ಲಿ ಕಾಂತಾಳಿ ಈಗ ಕ್ಲಿಯರಾಗಿ ಕಾಣ್ತಿದ್ದಾವಲ್ಲಿ. ಚಿರತೆ ಮರೆಯೋ ದೊಡ್ಡದೊಂದು ಚಿರತೆ ಇದೆ, ಒಂದಿರ್ಬೋದು ಇಲ್ಲ 2 ಇರ್ಬೋದು ಗೊತ್ತಿಲ್ಲ. ಅವ್ರು ಚಿರತೆ ಮರೆಯೋ ಕ್ಲಿಯರಾಗಿ ಕಾಣ್ತಿದೆ, ದೊಡ್ಡದೊಂದಿದೆ. ಅಷ್ಟೊತ್ತಿಂದ ಅದು ಅಲ್ಲೇ ಇದ್ದಾವೆ ಅವು. ಇವಾಗ ನಾವು ನೀರು ಆಫ್ ಮಾಡೋಕೆ ಆ ಕಡೆನೇ ಹೋಗ್ಬೇಕು. ಇವಾಗ ಈ ಥರ ಆದ್ರೆ ನಾವು ರೈತರು ಏನು ಮಾಡೋ, ಹೆಂಗೆ ಬದುಕೋದು ನಾವು ರೈತರು? ಅರ್ಥನೇ ಆಗಲ್ಲ ಇವ್ರಿಗೆ, ಯಾವ್ದಾರ ಫಾರೆಸ್ಟ್ ಇಲಾಖೆದವ್ರಿಗೆ. ನಾವು ರೈತರು ಸ್ಟ್ರೈಕ್ ಮಾಡಿದ್ರೆ ರಾಜಕಾರಣಿಗಳೇ ಒಂದು ಸ್ವಲ್ಪ ಅರಿವು ಮಾಡ್ಕೊರಪ್ಪ, ನಮ್ಮ ಓಟ್ ಹಾಕೊಂಡೇ ನೀವು ಬಂದಿರೋದು. ಓಟ್ ಹಾಕ್ಬೇಕಾರೆ ಮನ ಮುಂದಕ್ಕೆ ಬಂದು ಕೈ ಕಾಲು ಹಿಡಿತೀರ. ಇಂಥ ಟೈಮ್ಗೆ ರೈತರು ಬಂದು ಸಫರಿ ನಿಲ್ಲಿಸಿ ಅಂತಂದರೆ, ಯಾರೋ 400 ಜನ 500 ಜನಕ್ಕೆ ಕೆಲಸ ಇಲ್ಲ ಅನ್ನೋ ಒಂದು ಸಿಲ್ಲಿ ಕ್ವಶನ್ ಕೇಳ್ಕೊಂಡು ನೀವು ಲಕ್ಷಾಂತರ ರೈತರ ಜೀವನ ಬಲಿ ಕೊಡೋಕೆ ಹೋಗ್ತಿದ್ರಲ್ಲ, ನಿಮ್ಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನಾದ್ರು ಇದೆಯಾ ಹೇಳಿ? ಮತ್ತು ಅಲ್ಲಿ ನೋಡಿ, ಅಲ್ಲಿ ಯಾವ ಥರ ಪ್ರಾಣಿಗಳು ಈ ಥರ ನೈಟು ಲೈವ್ ನೋಡಿಲಿ ಅಲ್ಲೇ ಇದ್ದಾವೆ. ಈಗ ನಾವು ಇರೋದು, ಈಗ ನಾವು ಅಲ್ಲಿಗೆ ಹೋಗೋಕ್ಕಲ್ಲ ಸ್ಪಾಟಿಗೆ, ನಾವು ಅದು ದಾಟ್ಕೊಂಡೇ ಹೋಗ್ಬೇಕು. ನಾವು ನಮ್ಮ ಮೋಟ್ರ್ ನೀರು ಆನ್ ಮಾಡ್ಬೇಕು ಅಂತಂದರೆ ಇದು ನಮ್ಮ ರೈತರ ಪರಿಸ್ಥಿತಿ ಇವಾಗ. ಇವಾಗ ನಾವು ಕಾರ್ ಹತ್ರ ಇದೆ, ಇಲ್ಲಿ ಊಟ ವೀಡಿಯೋ ಮಾಡ್ತಿದ್ದೀನಿ, ಓಕೆ. ಕಾರು ಇಲ್ಲ ಅಂತಂದರೆ ನಾವು ಏನು ಮಾಡೋದು? ಬೆಳಿಗ್ಗೆ ಗಂಟೆ ನೀರು ಹಂಗೆ ಹೊಡೆಯೋದು. ಅಲ್ಲೇ ಇದು ಮಾಡ್ತಾಯಿದ್ದೇವೆ ಹೊರ್ತು ಯಾವ ಕಡೆನೂ ಹೋಗ್ತಾಯಿಲ್ಲ ಅವು. ಈ ಅರಣ್ಯ ಇಲಾಖೆದವ್ರು ಏನು ಮಾಡ್ತಾಯಿದ್ದಾರೆ ಈ ಥರ ಆದ್ರೆ? ನೋಡಿ ಅಲ್ಲಿ ಯಾವ ಥರ ಕಣ್ಣು ಕೊಡ್ತಾಯಿದೆ. ಒಂದು ದೊಡ್ಡದಿದೆ, ಒಂದು 3 ಮರಿಯವು ಇದ್ದಾವೆ. ಅಷ್ಟೊತ್ತಿಂದ ಅಲ್ಲೇ ಆಟಾಡ್ತಾಯಿದ್ದಾವೆ. ನಾವು ಅದನ್ನ ದಾಟ್ಕೊಂಡು ಹೋಗ್ಬೇಕು ಈಗ ಆ ಸೈಡು. ನಾನು ಈ ಥರ ಆದರೆ ನಮ್ಮ ರೈತನ ಪರಿಸ್ಥಿತಿ ಯಾವ ಥರನ? ಯಾವತ್ತಿಗೋಸ್ಕರ ನಾವು ಸಫರಿನ ಬೇಡ ಅಂತೀವಿ ಅಂತ ಈಗಲಾರು ಅರ್ಥ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಒಂದಂತೂ ತಿಳ್ಕೊಳ್ಳಿ ರೈತರೆ, ನಾವು ರೈತರು ಯಾವತ್ತು ಗಂಟೆ ನಾವು ಒಂದಾಗಲ್ಲ. ಈ ರಾಜಕೀಯ ಪಕ್ಷದ ಜೊತೆ ಸೇರ್ಕೊಂಡು ನಾವು ಕಾಂಗ್ರೆಸ್ಸು BJP JDS ಅಂತ ನಿಂತಿರ್ತೀವಿ. ನಮ್ಮ ಒಂದು ದೌರ್ಬಲ್ಯನೇ ಅದಾಗಿದೆ ರೈತರೇ. ಇವತ್ತು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ರೈತರು ಕಾಂಗ್ರೆಸ್ ಬಂದರೂ ಅಷ್ಟೇ, BJP ಬಂದರೂ ಅಷ್ಟೇ, JDS ಬಂದರೂ ಅಷ್ಟೇ. ರೈತರ ಕಷ್ಟಕ್ಕೆ ರೈತರೇ ಆಗೋದು ಹೊರತು ಯಾವುದೇ ರಾಜಕೀಯ ಪಕ್ಷಗಳು ಬರಲ್ಲ. ಅವರವರ ಸ್ವಾರ್ಥಕ್ಕೋಸ್ಕರ ನಮ್ಮ ರೈತರನ್ನ ಓಟ್ ಸಮಯಕ್ಕೆ ಮಾತ್ರ ಉಪಯೋಗಿಸ್ಕರೆ ಹೊರತು ಬಾಕಿ ಸಮಯಕ್ಕೆ ಯಾವುದೇ ಒಂದು ಅಧಿಕಾರಿ ಆಗಲಿ ಅಥವಾ ಒಂದು ರಾಜಕೀಯ ಪಕ್ಷದವರಾಗಲಿ ಬರಲ್ಲ. ನೋಡಿ ಅಲ್ಲಿ ಅರಣ್ಯ ಇಲಾಖೆ ಸ್ಟ್ರೈಕ್ ಮಾಡೋಕ್ಕೆ ಹೋದರೆ ಇವರು ಸಫರಿನ ಬೇಡ ಅಂತಂದರೆ ಯಾತಿಗೆ ಬೇಡಪ್ಪ ಅಂತ ಹೇಳ್ತಾರೆ. 3 ಮರಿ ಎಷ್ಟೊತ್ತಿಂದ ಆಟ ಆಡ್ತಾಯಿದ್ದೇವೆ ಅಲ್ಲಿ, ಚಿರತೆ ಮರಿಯವು. ಒಂದು ದೊಡ್ಡ ಚಿರತೆ ಇದೆ. ಇವ್ರಿಗೆ ಅಂದ್ರೆ ಮಾನ ಮರ್ಯಾದೆ ಇಲ್ವ ಇವ್ರಿಗೆ? ಇನ್ನು ನಾವು ಎಷ್ಟು ಇನ್ನೂ ಇದು ಮಾಡೋಕ್ಕಾಗತ್ತೆ? ಇವಾಗ ಹೊಲದಲ್ಲಿ ಅರ್ಶಿನ ಗುಡಿ ಹಾಕೊಂಡಿದ್ದೀವಿ, ಕಳ್ಳರ ಕಾಟ. ಆ ಅರ್ಶಿನ ಕಾಯ್ಕೋಬೇಕು, ಬರಲೇಬೇಕು ನಾವು. CC ಕ್ಯಾಮ್ರಾ ಹಾಕ್ರೆ ನೈಟ್ ಟೈಮು CC ಕ್ಯಾಮ್ರಾ ಕ್ಲಿಯರಾಗಿ ಕಾಣಲ್ಲ ಅದು. ಈಗ ನಾನು ನೀರು ಆ ಕಡೆ ಹೋಗಿ ಆಫ್ ಮಾಡಬೇಕು. ನಾವು ಏನು ಮಾಡೋ?